ಫಸ್ಟ್ ಟೈಮು ಯಾವುದೋ ಒಂದು ಹೆಸರು ಇನ್ನೊಂದ್ರ ಮೇಲೆ ಗೆಲ್ಲೋದು ಬೇಡ, ಆಮೇಲೆ ಉಳಿಸ್ಕೊಂಡು ಹೋಗೋದಿಲ್ಲ ಆ ಸ್ಥಾನ. ಇದು ದೊಡ್ಡ ಸವಾಲು ಇರುತ್ತೆ, ಸಹಜ. ಇದಕ್ಕೆ ಮೂಲ ಕಾರಣ ಒಂದು ಜನರ ಜೊತೆ ಇರುವಂಥ ಒಂದು ಸಂಪರ್ಕ. ಬರೀ ಶ್ರೀಮಂತರಿಗೋಸ್ಕರ ನಿಮ್ಮ ರಾಗಣ್ಣ ಕೆಲಸ ಮಾಡೋಣ ಅಂತ ಪ್ರಶ್ನೆ ಬರುತ್ತೆ. ಇದನ್ನ ಅತ್ಯಂತ ಅಭಿಮಾನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಶಿವಮೊಗ್ಗ ಕ್ಷೇತ್ರ ಜನ ನಂಗೆ ಮಾಡಿದಂಥ ಒಂದು ಲೋಕಸಭಾ ಒಂದು ಸ್ಥಾನವನ್ನು ಉಪಯೋಗಿಸ್ಕೊಂಡು ಮತ್ತು ನಮ್ಮ ತಂದೆ ಮುಖ್ಯಮಂತ್ರಿಯ ಒಂದು ಸ್ಥಾನದ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ಟೈಮ್ ಈಸ್ ಮನಿ. ನಮ್ಮ ಶಿಕಾರಿಪುರದಲ್ಲಿ 3 ನೀರಾವರಿ ಯೋಜನೆಗಳು, ಸೊರಬದಲ್ಲಿ 3 ನೀರಾವರಿ ಯೋಜನೆಗಳು, ಬೈಂದೂರಿನಲ್ಲಿ 2 ನೀರಾವರಿ ಯೋಜನೆ, ಬೈಂದೂರು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನ ಇದೆಯಲ್ಲ ಆ ತಾಯಿ ಕ್ಷೇತ್ರದಲ್ಲೂ ಕೂಡ ಇವತ್ತು ಅಲ್ಲಿ 2 ನೀರಾವರಿ ಯೋಜನೆ, ಮತ್ತು ನಮ್ಮ ಶಿವಮೊಗ್ಗ ಗ್ರಾಮಾಂತರ ಅಲ್ಲೂ 3 ನೀರಾವರಿ ಯೋಜನೆ. ಇಷ್ಟು ಕೂಡ ಏಷ್ಯಾದಲ್ಲಿ ದಾಖಲೆ ಆಗಿದೆ ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ. ವಿತಿನ್ 2 years ಅಲ್ಲಿ DPR ರೆಡಿ ಮಾಡಿ ಟೆಂಡರ್ ಕರೆದು ಇಂಪ್ಲಿಮೆಂಟೇಷನ್ ಮಾಡಿ ನೀರು ಕೊಟ್ಟಂತ ಉದಾಹರಣೆ ಇದು ಕೂಡ ಒಂದು ದಾಖಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ವಿಜ್ಞಾನ ಎಷ್ಟೇ ಮುಂದುವರೆದಿರ್ಬೋದು, ಸೈನ್ಸು, ಆದರೆ ಇವತ್ತು ದೇಶಕ್ಕೆ ಅನ್ನ ಬೇಕು ಅಂದರೆ ಆ ರೈತ ಹೊಲದಲ್ಲಿ ದುಡಿಮೆ ಮಾಡಿದಾಗ ಮಾತ್ರ ಸಾಧ್ಯ. ಹಾಗೆ ನೀರಾವರಿಗೆ ನಮ್ಮ ತಂದೆಯವರ ಕನಸೇನಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸನೂ ಕೂಡ ಆಯಿತು. ಅದರ ಪ್ರಮುಖವಾಗಿ ನೀರಾವರಿ ಇಂಪ್ಲಿಮೆಂಟ್ ಮಾಡಿರೋದು ತೀರಾ ಡ್ರೈ ಲ್ಯಾಂಡ್ಗೆ ಅಂತ ನಾನು ಓದ್ತೀನಿ. ಅಲ್ಲ ಸರ್, 10 ರಿಂದ 15,000 ಎಕರೆ ನೀರು ತುಂಬ. ಎಸ್, ಯಾಕಂದ್ರೆ ಶಿಕಾರಿಪುರದಲ್ಲಿ ಅಂಜನಾಪುರ ಜಲಾಶಯ ಒಡೆದು ಹೋಗ್ಬಿಡ್ತು. ಯಡಿಯೂರಪ್ಪನವರು ಶಾಸಕರು ಅಂಬಾಸಿಡರ್ ಕಾರು ರಾಯಚೂರು ಗುಲ್ಬರ್ಗ ಅಲ್ಲಿ ಆ ಭಾಗದ ಪ್ರವಾಸದಲ್ಲಿದ್ದರು. ರಾತ್ರಿಯೆಲ್ಲ ಕಾರ್ ತೆಗೆದುಕೊಂಡು ಬಂದರೆ ಜಲಾಶಯ ಒಡೆದು ಹೋಗಿದೆ. ನಾವು ನಮ್ಮಲ್ಲಿದ್ದ ಒಂದು ಕಾರುಗಳಿಗೆ ಕಾರ್ಯಕರ್ತರು ಮೈ ಕಟ್ಕೊಂಡು ಒಡೆದೋಗಿದೆ, ಅದರ ನೀರು ರಭಸ ಹೆಚ್ಚಾಗಿದೆ, ಎಲ್ಲರೂ ಆ ಜಾಗ ಹಳ್ಳಿಗಳಿಗೆ ಖಾಲಿ ಮಾಡಬೇಕು ಅಂತ ಮೆಸೇಜ್ ಕೊಟ್ಟಿದ್ವಿ ಅಂತ. ಜಲಾಶಯ ಒಡೆದೋದಾಗ ಫಾದರ್ ಬಂದು ಕಣ್ಣೀರು ಹಾಕೊಂಡು ನಿಂತ್ಕೊಂಡು ಆದರೆ ಯಡಿಯೂರಪ್ಪನವರ ಒಂದು ಸಮಯದ ಪ್ರಜ್ಞೆ ಆಗಿರುತ್ತೆ ಅನ್ನಕ್ಕೆ ಕೈ ಚೆಲ್ ಕೂತ್ಕೊಂಡ್ಬಿಡ್ತಾರೆ ಬೇರೆ ಯಾರಾದ್ರೆ. ಅಂದರೆ ಯಡಿಯೂರಪ್ಪನವ್ರ ಕಣ್ಣಿನ ಜೊತೆಗೆ ಈ ಹರಿದು ಹೋಗುವಂಥ ನೀರು ನಿಲ್ಲಿಸ್ಬೇಕಲ್ಲ, ಹರಿದು ಹೋಗ್ತಾ ಇದೆ. ಟೆಂಪ್ರವರಿ ಅವರೂ ಕೂಡ ಕರ್ತವ್ಯಕರಾಗಿ ಮರಳಚೀಲ ಹೊತ್ಕೊಂಡು ಇಡೀ ನಮ್ಮ ತಾಲೂಕಿನ ಕಾರ್ಯಕರ್ತರ ಜೊತೆಗೆ ಆ ನೀರು ಉಳಿಸಿದ್ರು. ಆ ಒಡೆದೋದಂಥ ವರ್ಷದಲ್ಲೇ ರೈತರು ನೀರು ಕೊಡುವಂಥ ಕೆಲಸ ಮಾಡಿದ್ರು. ಅದಾದಮೇಲೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದರು. ಅದಾದಮೇಲೆ ಯಡಿಯೂರಪ್ಪನವರು ಕರ್ಕೊಂಡ್ಬಂದರು. ಪರ್ಮನೆಂಟ್ ಆಗಿ ಗೂಡುಗೊಲೆ ಕಾನ್ಸೆಪ್ಟ್ ಅನ್ನು ಇಡೀ ಏಷ್ಯಾದಲ್ಲೇ ಇದೊಂದು ಹೊಸ ಕಾನ್ಸೆಪ್ಟು. ಸುಮಾರು ಒಂದು 100 ಗೇಟ್ ಇದೆ, ಆಟೋಮೆಟಿಕ್ ವಾಟರ್ ಪ್ರೆಷರ್ಗೆ ಅದು ಓಪನ್ ಆಗುತ್ತೆ ಗೇಟ್. ಅದಾಯಿತು. ಆಮೇಲೆ ಇವತ್ತು ನಾನು ಇದಕ್ಕೆ ಮಳೆಗಾಲದಾಗ ನೀರು ತುಂಬುತ್ತೆ, ಬೇಸಿಗೆಲ್ಲೂ ಕೂಡ ನೀರು ಬೇಕಲ್ಲ ಅಂತೇಳಿ ಶಿವಮೊಗ್ಗದ ತುಂಗಾ ನದಿಯಿಂದ 350 ಕೋಟಿ ಖರ್ಚು ಮಾಡಿ ಪೈಪ್ಲೈನ್ ಇರ್ಬೋದು, ಇಲ್ಲಿ ಹಿರೇಕೆರೆ ಪ್ರೋತ್ಕೆರೆ ಅಂತೇಳಿ ತುಂಗಾಭದ್ರಾ ಆ ನದಿಯಿಂದ ಪೈಪ್ಲೈನ್ ಮಾಡಿ 850 ಕೋಟಿ ಖರ್ಚು ಮಾಡಿ ಉಡುಗುಣಿ ತಾಳುವಿಂದ ಹೊಸೂರೊಬ್ಳಿ ನೀರಾವರಿ ಇರ್ಬೋದು. ಮತ್ತು ನಮ್ಮ ಸೊರಬ ತಾಲೂಕಿನ ಅಲ್ಲೂ ಕೂಡ ಮುಖ್ಯಮಂತ್ರಿ ಕೊಟ್ಟಂಥ ಕ್ಷೇತ್ರ ಅದು. ಅಲ್ಲಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಜನ ನಮಗೆ ಕೊಟ್ಟಿದ್ದರು. ಮೂಗೂರು ಮತ್ತು ಮೂಡಿ ಮತ್ತು ಕಚ್ವಿ ಲಿಫ್ಟ್ ಇರಿಗೇಷನ್ ಇರ್ಬೋದು. ಬೈಂದೂರಿನಲ್ಲಿ ಸೌಪುರ ಮತ್ತು ಸಿದ್ದಾಪುರ ಅಂತೇಳಿ ಅಲ್ಲೂ ಕೂಡ ನೀರಾವರಿ ಯೋಜನೆ. ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲೂ ಕೂಡ ಸಾಕಷ್ಟು ನೀರಾವರಿ ಯೋಜನೆಗಳು ಆಯಿತು. ಒಂದು ತೃಪ್ತಿ ಆಗಿದೆ. ಅಧಿಕಾರ ಶಾಶ್ವತ ಯಾವುದೇನಲ್ಲ, ಅವಕಾಶಗಳು ಇದ್ದಾಗ ಇವತ್ತು ಈ ರೀತಿಯಂಥ ನೀರಾವರಿ ಯೋಜನೆಗಳನ್ನು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಯಿತು. ಇನ್ನೊಂದು ಮೂಲಭೂತವಾಗಿ ಒಂದಿಷ್ಟು ಸೌಕರ್ಯಗಳು ಜನತೆಗೆ ಬೇಕು ಅಂತ ಇರುತ್ತೆ. ಅದನ್ನು ಪೂರೈಸುವಲ್ಲಿ ತಾವು ತಮ್ಮ ತಂದೆಯವರು ಸದಾಕಾಲ ಜನರ ಪರವಾಗಿ ನಿಂತಿದ್ದೀರಿ. ಶಿವಮೊಗ್ಗದ ರಸ್ತೆಗಳ ಬಗ್ಗೆ ನಾನು ಮಾತಾಡಿದೆ. ಇದ್ರ ಜೊತೆಗೆ ಒಂದು ಅಡಿಷನಲ್ ಅಂತ ಹೇಳಿದ್ರೆ ಆಗುಂಬೆ NH-207 ಇದೊಂದು ಬಹಳ ದೊಡ್ಡ ಸವಾಲಿನ ಕೆಲಸ. ಯಾಕಂದರೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಒಂದು ನ್ಯಾಷನಲ್ ಹೈವೇ ನಿರ್ಮಾಣ ಮಾಡೋದು ಅಂತ ಹೇಗೆ ಸಾಧ್ಯ ಆಯಿತು ಸರ್? ಅಲ್ಲ, ಈಗ ಪ್ರಪೋಸಲ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲೊಂದು ಟನಲ್ ಆಗಬೇಕು ಅನ್ನೋದು. ಯಾಕೆಂದರೆ ಇವತ್ತು ಶಿವಮೊಗ್ಗದಿಂದ ನೇರ ಹಾರ್ಬರ್ ಸಿಟಿ ಮ್ಯಾಂಗ್ಳೂರಿಗೆ ಲಿಂಕ್ ಮಾಡುವಂಥ ಒಂದು ಘಾಟ್ ಸೆಕ್ಷನ್ ಅದು ಆಗುಂಬೆ ಘಾಟು. ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಈಗ ಪ್ರೆಸೆಂಟ್. ಅದನ್ನು ವೈಡ್ನಿಂಗ್ ಮಾಡ್ಲಿಕ್ಕೆ ಹೋದರೆ ಇನ್ನೂ ಸ್ಲೈಡಿಂಗ್ ತುಂಬ ಹೆಚ್ಚಿಗೆ ಆಗ್ಬೋದು ಅಂತ ನನ್ನ ಇದು. ಹಾಗಾಗಿ ಪರಿಸರನೂ ಉಳಿಬೇಕು. ಜನರು ಇನ್ನೂ, ಯಾಕೆಂದರೆ ನಂಬರ್ ಆಫ್ ಹಾಸ್ಪಿಟಲ್ ಪೇಷಂಟ್ಸ್ ಇರ್ಬೋದು, ಮತ್ತು ಕೋಸ್ಟಲಿಂದ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ಈ ಕಡೆ ಬರ್ತಾ ಇರುತ್ತೆ. ಮತ್ತು ವಿಶೇಷವಾಗಿ ಈ ಕಡೆಯಿಂದ ದಕ್ಷಿಣ ಶಿವಮೊಗ್ಗ ಮಲೆನಾಡು ಕಡೆಯಿಂದ ವೆಜಿಟೇಬಲ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ಎಲ್ಲ ದೃಷ್ಟಿಯಿಂದ ಕೂಡ ನಮಗೆ ಘಾಟ್ ಏನಿದೆ ತುಂಬ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಪರಿಸರನ ಉಳಿಸ್ಕೊಂಡು ಇತಿಹಾಸದ ಅನೇಕ ಹಳೆಪುಟಗಳಲ್ಲಿದೆ. ಇದು ಮುಂಬೈ ಹೋಗ್ತಾ ಖಂಡಾಲ ಘಾಟ್ ಇರ್ಬೋದು, ಪರಿಸರ ಏನೂ ಹಾಳಾಗಿಲ್ಲ. ಸೊ ಪರಿಸರ ಉಳಿಸ್ಕೊಂಡು ಟನಲ್ ಮಾಡಿದ್ರೆ, ಈಗಿರೋ 2 ವೇನ 4 ವೇ ಮಾಡಿಬಿಟ್ರೆ ಪರಿಸರ ತುಂಬ ಹಾಳಾಗುತ್ತೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಟನಲ್ ಅಂತೇಳಿ ಈಗ ಮೊನ್ನೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಡಿಫೇರ್ ಮಾಡಲಿಕ್ಕೂ ಕೂಡ ಪ್ರಪೋಸಲ್ನ ಮೊನ್ನೆ ಗಡ್ಕರಿಜಿ ಅವರು
ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡೋಣ, ಪ್ರಪೋಸಲ್ ಸಬ್ಮಿಟ್ ಆದಮೇಲೆ ಟನಲ್ ಒಳ್ಳೆಯದು, ಇರೋದು ವೈಡ್ನಿಂಗ್ ಮಾಡಿದ್ರೆ ಒಳ್ಳೆಯದು ನೋಡ್ಕೊಂಡು ಮಾಡುವಂಥ ಒಂದು ಅವಕಾಶ ಅದು. ಮತ್ತು ಇನ್ನೊಂದು ನಮ್ಮ ರಿಯಲಿ ಯಾವುದೇ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಟೆಕ್ನಿಕಲ್ ಆಗಿ ಯೋಚನೆ ಮಾಡ್ತಿದ್ದು ಒಂದು. ಮತ್ತು ಯೋಗ ನೋಡಿ, ಈ ಮನೆಯದು ನಮ್ಮ ತಾಯಿ ಇಲ್ಲಿ ಬಂದಂಥವರಿಗೆಲ್ಲ ಬಡಿಸಿದಂಥ ಒಂದು ಕೈ ನಮ್ಮ ತಾಯಿ ನಮ್ಮ ಜೊತೆಗಿಲ್ಲ. ನಮ್ಮ ತಾಯಿ ಇದ್ದಾಗ ಪ್ರತಿ ವರ್ಷ ದಸರಾದ ಸಂದರ್ಭದಲ್ಲಿ ನಮ್ಮ ಸಿಗುಂದೂರು ತಾಯಿ ಸನ್ನಿಧಾನಕ್ಕೆ, ಸಿಗುಂದೂರು ಚೌಡೇಶ್ವರಿ ಸನ್ನಿಧಾನಕ್ಕೆ ಮತ್ತೆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಪ್ರತಿ ವರ್ಷ ನಾವು ಹೋಗ್ತಾ ಇದ್ವಿ. ಆದರೆ ಇವತ್ತು ಆ ಎರಡೂ ದೇವರ ಕ್ಷೇತ್ರವನ್ನ ಒಂದು ಸೇವೆ ಮಾಡುವಂಥ ಒಂದು ಅವಕಾಶ ಇವತ್ತು ನನಗೆ, ಅದು ನಮ್ಮ ಕುಟುಂಬಕ್ಕೆ, ನಮ್ಮ ಸಂಘಟನೆ, ಆ ದೇವ್ರು ನಂಗೆ ಕೊಟ್ಟಿದಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಬೈಂದೂರು, ಇಟ್ ಇಸ್ ಉಡುಪಿ ಡಿಸ್ಟ್ರಿಕ್ಟ್. ಆ ಕ್ಷೇತ್ರ ಇವತ್ತು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇದೆ. ಅಲ್ಲೂ ಕೂಡ ಕೊಲ್ಲೂರು ಮೂಕಾಂಬಿಕಾ ಕಾರಿಡಾರ್ ಅಂತ ಹೇಳಿ ನಂಗೆ ವಿಶ್ವಾಸ ಇದೆ. ಕಮ್ಮಿ ಅಂದ್ರೂ ಕೂಡ ಒಂದು 200 crores ಸ್ಯಾಂಕ್ಷನ್ ಮಾಡಿಸುವಂಥ ಎಲ್ಲ ಪ್ರಯತ್ನ ಕೂಡ ಆಗ್ತಾ ಇದೆ ಬೈಂದೂರು ಕ್ಷೇತ್ರ. ಅಲ್ಲಿ ನಿಮ್ಮ ರಾಘಣ್ಣನ ಇವತ್ತೇನು ಕ್ಯಾಸ್ಟ್ ಪೊಲಿಟಿಕ್ಸ್ ಅಂತ ಹೇಳ್ತಾರಲ್ಲ, ಒಂದ್ ಮನೆಯೂ ನಮ್ದೇನಿಲ್ಲ. ಸಂಘಟನೆ ಆಶೀರ್ವಾದ, ದೊಡ್ಡ ಸಂಖ್ಯೆ ಬ್ಯಾಕ್ವರ್ಡ್ ಕ್ಲಾಸು ಬಡವರು ಇದ್ದಾರೆ, ಮೀನುಗಾರರು ಇದ್ದಾರೆ. ಹಾಗಾಗಿ ದೊಡ್ಡ ಸಂಖ್ಯೆ ಅಲ್ಲಿದ್ದಾರೆ. ನನ್ನ 8 ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೀಡ್ ಕೊಡುವಂಥ ಕ್ಷೇತ್ರ ನಮ್ಮ ಬೈಂದೂರು ಕ್ಷೇತ್ರ. ಹಾಗಾಗಿ ಇವತ್ತು ಆ ಬೈಂದೂರಿನಲ್ಲಿ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನ ಇರ್ಬೋದು. ಮತ್ತು ಅದೇ ರೀತಿ ನಾನೇನು ಹೇಳಕ್ ಕೊಟ್ಟಿದ್ದೆ ಅಂದರೆ, ನಮ್ಮ ಚೌಡೇಶ್ವರಿ, ಸಿಗುಂದೂರು ಚೌಡೇಶ್ವರಿ ಒಂದು ಗ್ರಾಮ ಪಂಚಾಯತಿ ರಸ್ತೆ. ನಮ್ಮ ತಂದೆ MP ಇದ್ದಾಗ ಗಡ್ಕರಿಜಿಯವರು ವಿನಂತಿ ಮಾಡಿಕೊಂಡ್ರು. ಫಾದರ್ CM ಇದ್ದಾಗ ಅದಕ್ಕೆ 200 crores ಕೊಟ್ಟು ಸಾಲಲ್ಲ ಅಂತ ಆಯ್ತು. ಸೊ ದೊಡ್ಡ ಅಮೌಂಟ್ ಕೇಂದ್ರ ತರಬೇಕು ಅಂದರೆ ದಟ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್. ಅದು ಗ್ರಾಮ ಪಂಚಾಯತಿ ರಸ್ತೆ, ಅದು ಬರಲ್ಲ. ಹಾಗಾಗಿ ಆ ಗ್ರಾಮ ಪಂಚಾಯತಿ ರಸ್ತೆಯನ್ನ ನ್ಯಾಷನಲ್ ಹೈವೇ ನಂಬರ್ ಕೊಟ್ಟು ಕೇಂದ್ರದಿಂದ 560 ಕೋಟಿ ಕೊಟ್ಟು ₹1 ರಾಜ್ಯ ಸರ್ಕಾರದಿಲ್ಲ. ಇವನ್ ಲ್ಯಾಂಡ್ ಎಕ್ವಿಷನ್ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಇಷ್ಟು ಕೂಡ ಕೇಂದ್ರದ್ದು. ಸೊ ಇವತ್ತು ಅದೊಂದು ಇಡೀ ದೇಶದಲ್ಲಿ ಕೇಬಲ್ ಸ್ಟೇ ಟೆಕ್ನಾಲಜಿ ಏನಿದೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ದೇಶದ ನಂಬರ್ 1 ಬ್ರಿಡ್ಜ್ ಅನ್ನಲಿಕ್ಕೆ ಗುಜರಾತ್ ಅಲ್ಲಿ ಒಂದಿದೆ. ಸೇಮ್ ಇದು ಕೂಡ ಅಷ್ಟೇ 250 meters ಏನಿದೆ, ಎರಡು ಸೇಮ್. ಇದು ಆ ಬ್ರಿಡ್ಜ್ ಲೋಕಾರ್ಪಣೆ ಆಯಿತು, ನಿಮ್ಗೆ ಗೊತ್ತಂತ ವಿಚಾರ. ಈ ರೀತಿ ನ್ಯಾಷನಲ್ ಹೈವೇ ಅಂತ ಆಗ್ಲೇ ಕೇಳಿದಾಗೆ ಆಗುಂಬೆ ಟನಲ್ ಇರ್ಬೋದು, ಅನೇಕ ನ್ಯಾಷನಲ್ ಹೈವೇ ವರ್ಕ್ಸ್ಗಳು ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ.